ಸ್ಪರ್ಧೆ ಬಗ್ಗೆ ನಾನು ಇವಾಗಲೇ ಏನೂ ಹೇಳೋಕ್ಕಾಗಲ್ಲ. ಅದು ಪಕ್ಷದ ವರಿಷ್ಠರು ತಗೋಬೇಕಾದ ಡಿಸಿಷನ್ ಅದು. ಆಮೇಲೆ ಜೊತೆಗೆ ಆ ಹೈಕಮಾಂಡು ಈ ಹೈಕಮಾಂಡು ಇಲ್ಲೊಂದು ಮೂರಿದೆ, ಎಲ್ಲ ಸೇರಿ ಇದು ಒಟ್ಟಿಗೆ ನನಗೆ ಅನುಮತಿ ಬರ್ತಾರೆ. ಅವಕಾಶ ಕೊಟ್ಟರೆ ನಾನು ಆಲ್ರೆಡಿ ನನಗೆ ಸೋಷಿಯಲ್ ವರ್ಕಲ್ಲಿ ನನಗೆ ತುಂಬ ಇಂಟ್ರೆಸ್ಟ್ ಇದೆ. ನಮ್ಮ ಅಮ್ಮ ಮಾಡಿದ್ದ ಶಕ್ತಿಧಾಮನ ನಾನು ಅವ್ರು ಹೋದಾಗಿಂದ ನಾವೇ ನೋಡ್ಕೊಂಡು ಬಂದಿದ್ದೀವಿ. ಸೊ ನಾನು ಶಿವರಾಜ್ ಕುಮಾರ್ ಅವರು ಆಲ್ರೆಡಿ ಅಲ್ಲಿ ಸೋಷಿಯಲ್ ವರ್ಕ್ ಬೇಕಾದಷ್ಟು ಮಾಡ್ತಾ ಇದ್ದೀವಿ. ಸೊ ನನಗೆ ಇದೂ ಒಂಥರ ಸೋಷಿಯಲ್ ವರ್ಕ್ ಅಂತಲೇ ನಾನು ಅಂದ್ಕೊಳ್ತೀನಿ. ಜನ ನನಗೆ ಗೆಲ್ಲಿಸಿದ್ರೆ ಗ್ಯಾರಂಟಿ ನಾನು ಅದನ್ನು ಮುಂದುವರ್ಸ್ಕೊಂಡು ಹೋಗ್ತೀನಿ. ಬಟ್ ಏನಂದ್ರೂ ಅದು ನಾವು ಪಕ್ಷದ ತೀರ್ಮಾನ, ಅದು ಹೈಕಮಾಂಡಲ್ಲಿಂದಲೇ ಬರಬೇಕು. ನನಗೇನು ತೊಂದರೆ ಇಲ್ಲ. ನಾನು ಹೋದ ವಾತಾವರಣ ಯಾವಾಗಲೂ ಚೆನ್ನಾಗೇ ಇದೆ. ಆಮೇಲೆ ಮಧು ಎಲೆಕ್ಷನ್ಸಲ್ಲೂ ಓಡಾಡಿದ್ದೀನಿ, ಆಮೇಲೆ ಬೇರೆ ಕಡೆ ಎಲ್ಲ ಹೋಗಿದ್ದೀನಿ. ಬರೀ ಮಧುದಂತ ಬರೀ ಸ್ವಲ್ಪ ಮಾಡಿಲ್ಲ, ನಾನು ಎಲ್ಲ ಕಡೆ ಹೋಗ್ಬಂದಿದ್ದೀನಿ. ಶಿವಮೊಗ್ಗ ಡಿಸ್ಟ್ರಿಕ್ಟಿಂದ ಆಚೆ ಕೂಡ ಮಾಡಿದ್ದೀನಿ. ಸೊ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರಿಗೂ ನಾನು ಹೋಗಿ ಬಂದಿದ್ದೀನಿ. ಬೆಳಗಾಂ ಹೋಗಿ ಬಂದಿದ್ದೀನಿ. ಸಿದ್ದರಾಮಯ್ಯ ಹೋಗಿ ಬಂದಿದ್ದೀನಿ. ದಿನೇಶ್ ಗುಂಡೂರಾವ್ ಬರ್ತಾರೆ. ಅವ್ರಿಗೆ ಇಷ್ಟ ಅಂದರೆ ಗ್ಯಾರಂಟಿ ಇಲ್ಲ. ನಾನು ಮೋಸ್ಟ್ಲಿ ನಿಮಗೆ ಸಿಕ್ಕಿಲ್ಲ ಇರ್ಬೋದು, ಬೇರೆ ಕಡೆ ಎಲ್ಲ ಕಡೆನೂ ಬಂದಿಲ್ಲ. ನಾನು ಬಂದು ಹೋಗ್ತಾನೆ ಇದ್ದೀನಿ, ನಿಜವಾಗ್ಲೂ ನಾನು ಬಂದು ಹೋಗ್ತಾ ಇದ್ದೀನಿ. ಹೌದು, ಬಳ್ಳಾರಿಗೂ ಹೋಗ್ತಾ ಇದ್ದೀನಿ. ಆಮೇಲೆ ಮೈಸೂರಲ್ಲಿ ನಾವು ಯಾವಾಗಲೂ ಇದ್ದೇ ಇರ್ತೀವಲ್ಲ, ಶಕ್ತಿಧಾಮ ಪೂರ್ತಿ ನಾನು ಅವರು ನೋಡ್ಕೊಳ್ಳೋದ್ರಿಂದ ಅಲ್ಲಿ ಶಕ್ತಿಧಾಮದಲ್ಲಿ ನಾವು ಇದ್ದೇ ಇರ್ತೀವಿ.